ಸ್ನೇಹಿತರೆ, ಜಾಬ್ ಮಾಡ್ತಿರೋ ಜನರ ವಲಯದಲ್ಲಿ ಹೊಸ ಪ್ಯಾಂಡೆಮಿಕ್ ಕಾಯಿಲೆ ಹರಡ್ತಾ ಇದೆ. ದೊಡ್ಡ ಪ್ರಾಬ್ಲಮ್. ತುಂಬಾ ಜನರ ಉದ್ಯೋಗವನ್ನ, ಕರಿಯರ್ ಅನ್ನ ಆರಂಭದಲ್ಲೇ ಹಾಳು ಮಾಡ್ತಾ ಇದೆ, ನಾಶ ಮಾಡ್ತಾ ಇದೆ. ಅವರು ಮುಂದೆ ಹೈ ಅರ್ನಿಂಗ್ ಎಂಪ್ಲಾಯೀಸ್ ಆಗೋದನ್ನ ತಡಿತಾ ಇದೆ. ಅವರನ್ನ ಆರಂಭದಲ್ಲಿ ಅವರ ಕರಿಯರ್ನ ಬರ್ಬಾದ್ ಮಾಡ್ತಾ ಇದೆ, ಸೋಂಬೇರಿಗಳನ್ನಾಗಿ ಮಾಡ್ತಾ ಇದೆ. ಇದೆಲ್ಲದರ ಪರಿಣಾಮ ಅವರ ಜೀವನವನ್ನ ಮೀಡಿಯೋಕರ್ ಆಗಿ ಇಡ್ತಾ ಇದೆ. ಅಂದ್ರೆ ವೃತ್ತಿ ಜೀವನ, ಸ್ಯಾಲ್ರಿ, ಗ್ರೋತ್ ಎಲ್ಲವೂ ಸಾಧಾರಣ ಅನ್ನೋದಕ್ಕೆ ಸೀಮಿತ ಆಗ್ತಿದೆ. ಹಾಗಿದ್ರೆ ಆ ಕಾಯಿಲೆ ಯಾವ್ದು ಗೊತ್ತಾ ಸ್ನೇಹಿತರೆ? WFH, ವರ್ಕ್ ಫ್ರಮ್ ಹೋಮ್. ಬೆಳಿಗ್ಗೆ 9 ಗಂಟೆಗೆ ಹೋಗಿ ಆಫೀಸಲ್ಲಿ ತಮ್ಮ ಮಾಡ್ಬೇಕಂತಿಲ್ಲ. 8:55ಗೆ ಎದ್ರೆ ಸಾಕು. ಹಲ್ಲು ಉಜ್ಜಿದೀವ ಇಲ್ವಾ ಅಂಥೇಳಿ ಬಾಯಿಯ ಸ್ಮೆಲ್ ಕ್ಯಾಮರಾದಲ್ಲಿ ಕ್ಯಾಪ್ಚರ್ ಆಗಿ ಮೈಕಲ್ಲಿ ಎದುರುಗಡೆ ಇರೋ ಮುಖಕ್ಕೆ ಬಡಿಯಲ್ಲ. ಟ್ರಾಫಿಕ್ ಟೆನ್ಷನ್ ಇಲ್ಲ. ನೋಡಿದಾಗ ಪ್ರಶ್ನೆ ಕೇಳೋ ಬಾಸ್ನ ಕಿರಿಕಿರಿ ಇಲ್ಲ. ಲ್ಯಾಪ್ಟಾಪ್ ಮಡಿಲಲ್ಲಿ, ಕೈಯಲ್ಲೊಂದು ಕಾಫಿ ಮಗ್. ಎಸ್, ವರ್ಕ್ ಫ್ರಮ್ ಹೋಮ್ ಕಾಯಿಲೆ ಇದು. ಇದ್ರ ಬಗ್ಗೆ ಚರ್ಚೆ ಮಾಡಲೇಬೇಕು ನಾವು. ಕನ್ವೀನಿಯನ್ಸ್ ಅನ್ನೋ ಒಂದೇ ಒಂದು ಕಾರಣಕ್ಕೆ ಯುವ ಜನತೆ ಇದನ್ನೇ ಡಿಮಾಂಡ್ ಮಾಡ್ತಿದ್ದಾರೆ. ಆದ್ರೆ ಈ ಕಂಫರ್ಟ್ ನ ಹಿಂದೆ ಒಂದು ದೊಡ್ಡ ಕಂಟಕ ಅಡಗಿದೆ. ಮನೆಯಿಂದಲೇ ಕೆಲಸ ಮಾಡೋದನ್ನ ಚೂಸ್ ಮಾಡೋದಿದೆಯಲ್ಲ, ಇಷ್ಟಪಟ್ಟು, ಅದು ನಿಮ್ಮ ಕರಿಯರ್ಗೆ ನೀವೇ ಮಾಡ್ಕೊಳ್ತಿರೋ ದೊಡ್ಡ ದ್ರೋಹ ಅಂತ ಸ್ಟಡೀಸೇ ಹೇಳ್ತಿವೆ. ಅದರಲ್ಲೂ ಕೂಡ ವಿಶೇಷವಾಗಿ ಯಾರೋ ದೊಡ್ಡ ಎಕ್ಸ್ಪರ್ಟು ವಾರಕ್ಕೊಂದು ದಿವಸ ಹೋದ್ರೆ ಸಾಕು, ಅದೇನೋ ಬೇರೆ ಲೆಕ್ಕಾಚಾರ, ಆಮೇಲೆ ಮಾತಾಡೋಣ. ಆದ್ರೆ ಫ್ರೆಶರ್ಸ್, ಇವಾಗಷ್ಟೇ ಕಾಲೇಜು ಮುಗಿಸಿ ಹೊಸದಾಗಿ ಕೆಲಸಕ್ಕೆ ಸೇರಿರೋ 1 ವರ್ಷ, 2 ವರ್ಷ, 3 ವರ್ಷ, 4 ವರ್ಷದ ಎಕ್ಸ್ಪೀರಿಯನ್ಸ್ ಇರೋ ಯಂಗ್ಸ್ಟರ್ಸ್ ಇದಾರಲ್ಲ, ಬಿಗಿನರ್ಸ್ ಇದಾರಲ್ಲ, ಅವರು ವರ್ಕ್ ಸ್ಟೇಷನ್ನಲ್ಲಿ ಇರದೆ ಮನೇಲಿ ಸೋಫಾದಲ್ಲಿ ಕೂತ್ಕೊಂಡು ಹಾಸಿಗೆಯಲ್ಲಿ ಮಲ್ಕೊಂಡು ವರ್ಕ್ ಮಾಡ್ತೀನಿ ಅನ್ನೋದಿದೆಯಲ್ಲ, ಸ್ಲೋ ಪಾಯ್ಸನ್ ಅವರ ಕರಿಯರ್ಗೆ, ಅವರ ಇನ್ಕಮ್ ಗ್ರೋತ್ಗೆ, ಕರಿಯರ್ ಗ್ರೋತ್ಗೆ ಅಂತ ಹೇಳಿ ಸ್ಟಡೀಸ್ ಹೇಳ್ತಿವೆ. ಏನಿದು ವರ್ಕ್ ಫ್ರಮ್ ಹೋಮ್ ಟ್ರ್ಯಾಪ್? ಸ್ನೇಹಿತರೆ, ವರ್ಕ್ ಫ್ರಮ್ ಹೋಮ್ ಅಥವಾ ಮನೆಯಿಂದ ಕೆಲಸ ಮಾಡೋ ಸಿಸ್ಟಮ್ಗೆ ಭದ್ರವಾದ ಅಡಿಪಾಯ ಹಾಕಿದ್ದು ಕೋವಿಡ್ ಪ್ಯಾಂಡಮಿಕ್. ಅವತ್ತು ಅದು ಅನಿವಾರ್ಯ ಕೂಡ ಆಗಿತ್ತು. ಆದ್ರೆ ಟ್ರೆಂಡ್ ಕೋವಿಡ್ ಹೋದ್ಮೇಲೂ ಕೂಡ ದೊಡ್ಡ ಮಟ್ಟದಲ್ಲಿ ಕಂಟಿನ್ಯೂ ಆಗ್ತಿದೆ. ತುಂಬಾ ಜನಕ್ಕೆ ಕನ್ವೀನಿಯನ್ಸ್ ಫ್ಯಾಕ್ಟರ್ ಆಗಿ ಹೋಗಿದೆ ಇದು. ಟ್ರಾಫಿಕ್ ಕಿರಿಕಿರಿ ಇಲ್ಲ, ರೋಡಲ್ಲಿ ಕಳೆಯೋ ಟೈಮ್ ಇಲ್ಲ, ಪೆಟ್ರೋಲ್ ಖರ್ಚು ಉಳಿಯುತ್ತೆ, ಟೈಮ್ ಸೇವ್ ಆಗುತ್ತೆ, ಫ್ಯಾಮಿಲಿಯೊಂದಿಗೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡ್ಬೋದು, ಫುಲ್ ಕಂಫರ್ಟಬಲ್ ಆಗಿ ಎಲ್ಲಿಂದ ಬೇಕಾದರೂ ಲ್ಯಾಪ್ಟಾಪ್ ಓಪನ್ ಮಾಡಿಕೊಂಡು ವರ್ಕ್ ಮಾಡಬಹುದು, ಟ್ರಾವೆಲ್ ಮಾಡ್ತಾನು ಕಾರಲ್ಲಿ ಕುತ್ಕೊಂಡ್ಬೇಕಾದ್ರೆ ವರ್ಕ್ ಮಾಡಬಹುದು. ಈ ಎಲ್ಲ ಕಾರಣಗಳಿಂದ. ಆದರೆ ಸಮಸ್ಯೆ ಶುರುವಾಗೋದೇ ಇಲ್ಲಿಂದ. ಸ್ನೇಹಿತರೆ, ಅರ್ಥಶಾಸ್ತ್ರಜ್ಞರು, ಎಕಾನಮಿಸ್ಟ್ ಆಗಿರೋ ನಟಾಲಿಯಾ ಎಮಾನ್ಯುಯಲ್, ಎಮಾ ಹ್ಯಾರಿಂಗ್ಟನ್ ಮತ್ತು ಹಾರ್ವರ್ಡ್ ಯೂನಿವರ್ಸಿಟಿಯ ಅಮಾಂಡಾ ಪ್ಯಾಲೈಸ್, ಇವರೆಲ್ಲ ಸುಮ್ಮನೆ ಕಟ್ಟೆ ಮೇಲೆ ಕೂತ್ಕೊಂಡು ಕೆಲಸ ಇಲ್ಲದೆ ಪಂಚಾಯಿತಿ ಮಾಡೋರಲ್ಲ. ಇವರೆಲ್ಲ ಎಕ್ಸ್ಪರ್ಟ್ಸ್. ಇವರೆಲ್ಲ ಸೇರಿ ಒಂದು ದೊಡ್ಡ ಸ್ಟಡಿ ಮಾಡಿದ್ದಾರೆ. ಇದರ ಪ್ರಕಾರ ಪ್ಯಾಂಡಮಿಕ್ ಶುರುವಾಗೋ ಮುನ್ನ 2019ಕ್ಕೆ ಹೋಲಿಸಿದ್ರೆ ರಿಮೋಟ್ ವರ್ಕ್ 4 ಪಟ್ಟು ಹೆಚ್ಚಾಗಿದೆ. ಇದರ ಜೊತೆಯಲ್ಲಿ 29 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಯುವ ಪದವೀಧರರು, ಅವರ ನಿರುದ್ಯೋಗ ದರ ಕೂಡ 1.3% ಹೆಚ್ಚಾಗಿದೆ. ಸೇಮ್ ಟೈಮ್ 30 ವರ್ಷ ಮೇಲ್ಪಟ್ಟ ಹಿರಿಯ ಉದ್ಯೋಗಿಗಳಲ್ಲಿ ಅದು ಕೇವಲ 0.4% ಮಾತ್ರ ಹೆಚ್ಚಾಗಿದೆ. ಇದಕ್ಕೆ ರೀಸನ್ ಏನು ಗೊತ್ತಾ? ವರ್ಕ್ ಫ್ರಮ್ ಹೋಮ್. ಸಾಫ್ಟ್ವೇರ್ ಇಂಜಿನಿಯರಿಂಗ್, ಡೇಟಾ ಅನಾಲಿಸಿಸ್ ತರಹದ ರಿಮೋಟ್ ಕೆಲಸಗಳಲ್ಲಿ ಕಂಪನಿಗಳೀಗ ಹೊಸಬರನ್ನ ಕೆಲಸಕ್ಕೆ ತಗೊಳ್ಳೋಕೆ ಹಿಂದೇಟು ಹಾಕ್ತಿದ್ದಾರೆ. ಯಾಕಂದ್ರೆ ಆಫೀಸ್ನಲ್ಲಾದ್ರೆ ಒಬ್ಬ ಜೂನಿಯರ್ ಪಕ್ಕದಲ್ಲೇ ಕೂತು ಸೀನಿಯರ್ಸ್ ಹತ್ರ ಕೆಲಸ ಕಲ್ತ್ಕೊಳ್ಬೋದು, ತಪ್ಪು ಮಾಡಿದಾಗ ತಿದ್ದಬಹುದು. ಆದರೆ ರಿಮೋಟ್ ವರ್ಕಲ್ಲಿ ಒಂದು ಸಣ್ಣ ಡೌಟ್ ಬಂದರೂ ಕೂಡ ಝೂಮ್ ಮೀಟಿಂಗ್ ಸ್ಕೆಡ್ಯೂಲ್ ಮಾಡಬೇಕು. ಹೊಸಬರಿಗೆ ಟ್ರೈನಿಂಗ್ ಕೊಡೋದು, ಅವ್ರನ್ನ ಮಾನಿಟರ್ ಮಾಡೋದು ಕಂಪನಿಗಳಿಗೆ ದೊಡ್ಡ ಹೆಡ್ಡೇಕ್ ಆಗಿದೆ. ಆತ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ನ ಸಂಶೋಧಕ ನೋಡಿ, ಇವರು ಪೀಟರ್ ಜಾನ್ ಲ್ಯಾಂಬರ್ಟ್ ಅಂತ. ಇವರು ಇನ್ನೊಂದು ಸ್ಟಡಿ ಮಾಡಿದ್ದಾರೆ, ಅದರಲ್ಲೂ ಇದು ಕನ್ಫರ್ಮ್ ಆಗಿದೆ. ಇದರಲ್ಲಿ ಏನು ಹೇಳಿದ್ದಾರೆ ಗೊತ್ತಾ? ಅಮೆರಿಕ, UK, ಕೆನಡಾ ಸೇರಿದಂತೆ 4 ಕಂಟ್ರೀಸಲ್ಲಿ ಕಂಪನಿಗಳು ಈಗ ಎಕ್ಸ್ಪೀರಿಯನ್ಸ್ಡ್ ಕ್ಯಾಂಡಿಡೇಟ್ಸ್ಗೆ ಮಾತ್ರ ಮಣೆ ಹಾಕ್ತಿದ್ದಾರೆ. ಪ್ಯಾಂಡಮಿಕ್ ಮುಂಚೆ ಇದ್ದಿದ್ದಕ್ಕಿಂತ ಈಗ ಎಂಟ್ರಿ ಲೆವೆಲ್ ಹೈರಿಂಗ್ 29% ಬಿದ್ದು ಹೋಗಿದೆ. ಪೀಟರ್ ಅವರ ಪ್ರಕಾರವು AI-ಗಿಂತ ಅತಿ ದೊಡ್ಡ ವಿಲನ್ ಹೊಸಬರಿಗೆ, ನ್ಯೂಬಿಗಳಿಗೆ, ಫ್ರೆಷರ್ಸ್ಗೆ ವರ್ಕ್ ಫ್ರಮ್ ಹೋಮ್ ಕಾಯಿಲೆ. ನೋಡಿ, ಇಲ್ಲಿ ಯಾವ ಕೆಲಸಗಳಲ್ಲಿ ರಿಮೋಟ್ ವರ್ಕ್ ಹೆಚ್ಚಾಗಿದೆಯೋ ಅಲ್ಲಿ ಜೂನಿಯರ್ಸ್ ನೇಮಕಾತಿ 4-5% ಕಮ್ಮಿ ಆಗಿದೆ. ಸಿಂಪಲ್ ಆಗಿ ಹೇಳಬೇಕು ಅಂದರೆ, ನೀವು ಮನೆಯಲ್ಲೇ ಕೂರ್ತೀನಿ ಅಂತ ಹಠ ಹಿಡಿದ್ರೆ ಕಂಪನಿಗಳು ನಿಮ್ಮನ್ನು ಬಿಟ್ಟು ಕೆಲಸ ಗೊತ್ತಿರೋ ಸೀನಿಯರ್ಸ್ಗೆ ಆಫರ್ ಲೆಟರ್ ಕೊಡ್ತಾ ಇದ್ದಾರೆ. ಜೊತೆಗೆ ಕೆಲಸ ಕಳ್ಕೊಳ್ತಿರೋದು ಮಾತ್ರ ಅಲ್ಲ, ಇನ್ನೂ ದೊಡ್ಡ ಡೇಂಜರ್ ಏನು ಗೊತ್ತಾ? 3-4 ವರ್ಷ ಆದರೂ ಕೂಡ ನೆಕ್ಸ್ಟ್ ಜಾಬ್ ಚೇಂಜ್ ಮಾಡೋ ಟೈಮ್ನಲ್ಲಿ ಏನು ಕಲ್ತಿದ್ದೀರಾ ಕೇಳಿದ್ರೆ, ವರ್ಕ್ ಫ್ರಮ್ ಹೋಮ್ ಮಾಡಿದ್ದೀನಿ ಇಂತಿಂಥ ಕೆಲಸ ಅಂತ ಹೇಳಿದ್ರೆ ನೋಡೋ ರೀತಿನೇ ಬೇರೆ. ಆಫೀಸ್ನಲ್ಲಿ ವರ್ಕ್ ಮಾಡಿದವ್ರಿಗೆ ಕಂಪೇರ್ ಮಾಡಿದ್ರೆ
ಯಾಕಂದ್ರೆ ಕಲಿಯಬೇಕಾದ ಬಹುಮುಖ್ಯ ಪಾಠಗಳನ್ನೇ ಇವರು ಕಲ್ತಿರೋದಿಲ್ಲ ಅಂತ. ಝೂಮ್ ಕಾಲ್ ನಲ್ಲಿ ಕಲಿಯಲಾಗದ ಪಾಠ, ಸ್ಕ್ರೀನ್ ಹಿಂದಿನ ಒಂಟಿತನ. ಸ್ನೇಹಿತರೆ, ನೀವು ನಿಮ್ಮ ಕೈಲಿರೋ ಡಿಗ್ರಿಯೊಂದಿಗೆ ಚೆನ್ನಾಗಿ ಸ್ಕಿಲ್ಸ್ ಇದ್ರೆ ಒಂದು ಕೆಲಸವನ್ನ ಪಡ್ಕೋಬಹುದು. ಆದ್ರೆ ಪ್ರಮೋಷನ್, ಸ್ಯಾಲರಿ, ಲೀಡರ್ಶಿಪ್ ಇವೆಲ್ಲ ಬರೀ ಎಕ್ಸೆಲ್ ಶೀಟ್ ನೋಡಿದ್ರೆ ಸಿಗಲ್ಲ. ಮೈಕ್ರೋಸಾಫ್ಟ್ ಟೀಮ್ಸ್ ನಲ್ಲಿ ಚಾಟ್ ಮಾಡಿದ್ಕೊಳ್ಳೆ ಬಂದ್ ಬಿಡಲ್ಲ. ಕಾರ್ಪೊರೇಟ್ ಜಗತ್ತಿನ ರಿಯಾಲಿಟಿ ಏನು ಅಂದ್ರೆ ಪೀಪಲ್ ರಿಮೆಂಬರ್ ಪೀಪಲ್ ದೇ ಸಿ. ಯಾರು ಕಣ್ಣಿಗೆ ಕಾಣಿಸ್ತಾರೋ ಅವರನ್ನ ನೆನ್ಪಿಟ್ಕೊಂಡಿರ್ತಾರೆ. ಸೊ ಆಫೀಸ್ ವಿಸಿಬಿಲಿಟಿ ಅನ್ನೋದು ಅಷ್ಟೇ ದೊಡ್ಡ ರಿಯಾಲಿಟಿ. ಕರಿಯರ್ ಗ್ರೋತ್ಗೆ ನಿಮ್ಮ ಫಿಸಿಕಲ್ ಪ್ರೆಸೆನ್ಸ್ ಮುಖ್ಯ. ಇಲ್ಲ ಅಂದ್ರೆ ಮೈಕ್ರೋಸಾಫ್ಟ್ ಟೀಮ್ ನಲ್ಲಿ ಕಾಣಿಸಿಕೊಳ್ಳೋ ಮೆಸೇಜ್ ಮತ್ತು ಯೂಸರ್ ನೇಮ್ ಆಗಿ ಉಳ್ಕೊಂಡ್ಬಿಡ್ತೀವಿ ನಾವು. ಆಫೀಸಿಗೆ ಹೋಗದೆ ಕಂಪನಿಯ ಕಲ್ಚರ್, ಕಮ್ಯುನಿಕೇಶನ್, ಕಾನ್ಫಿಡೆನ್ಸ್, ನೆಗೋಸಿಯೇಷನ್ ಸ್ಕಿಲ್, ಪ್ರೆಸೆಂಟೇಷನ್ ಸ್ಕಿಲ್ ಮತ್ತು ಲೀಡರ್ಶಿಪ್ ಇವೆಲ್ಲ ಯಾವತ್ತೂ ಬರೀ ಸ್ಕ್ರೀನ್ ಮೂಲಕ ಕಲ್ತ್ಕೊಳ್ಳೋಕೆ ಆಗೋದಿಲ್ಲ ಸ್ನೇಹಿತರೆ. ಕೊಲಾಬರೇಟಿವ್ ಸ್ಕಿಲ್ಸ್ ಕಟ್ ಆಫ್ ಆಗ್ಬಿಡ್ತಾವೆ ನಮ್ಮಿಂದ. 10 ಜನ ಸೇರಿ ಒಟ್ಟಿಗೆ ಬೆಳೆಯುವ ಆ ವಾತಾವರಣ ಹಾಳಾಗಿ ಎಲ್ಲರೂ ತಮಗ್ ತಾವೇ ಒಂದೊಂದು ಒಂಟಿ ದ್ವೀಪಗಳಾಗ್ಬಿಡ್ತೀವಿ. ಅದೇ ಜಗತ್ತು ಅಂತ ಅನ್ಕೊಂಡ್ಬಿಡ್ತೀವಿ. ಮತ್ತು ಆ ಲೈಫ್ ಸ್ಟೈಲ್ಗೆ, ಆ ಸ್ಯಾಲರೀಸ್ಗೆ ನಾವು ಸೆಟ್ ಆಗ್ಬಿಡ್ತೀವಿ. ಕಂಫರ್ಟ್ ಝೋನ್ ನಲ್ಲಿ ಲಾಕ್ ಆಗ್ಬಿಡ್ತೀವಿ. ಜೊತೆಗೆ ಇನ್ನೊಂದು ಹಿಡನ್ ಕಾಸ್ಟ್ ಏನ್ ಗೊತ್ತಾ? ಇನೋವೇಷನ್ ಸಾಯ್ತಾ ಇದೆ. ಅಮೆಜಾನ್, ಗೂಗಲ್, ಆಪಲ್, JP Morgan ಇಂದ ಹಿಡಿದು ಫೋರ್ಡ್, ಟಿಕ್ ಟಾಕ್ ವರೆಗೆ ದೊಡ್ಡ ದೊಡ್ಡ ಕಂಪನಿಗಳು ತಮ್ಮ ಎಂಪ್ಲಾಯೀಸ್ ನ ವಾಪಸ್ ಆಫೀಸ್ಗೆ ಕರಿತಾ ಇದ್ದಾರೆ. ಯಾಕಂದ್ರೆ ಬೆಸ್ಟ್ ಐಡಿಯಾಸ್ ಯಾವತ್ತು ಶೆಡ್ಯೂಲ್ ಮಾಡಿದ ಝೂಮ್ ಮೀಟಿಂಗ್ ನಲ್ಲಿ, ವಿಡಿಯೋ ಕಾನ್ಫರೆನ್ಸಿಂಗ್ ನಲ್ಲಿ ಹುಟ್ಟು ಬಿಡೋದಿಲ್ಲ. ಲಿಫ್ಟ್ ನಲ್ಲಿ, ಕೆಫೆಟೇರಿಯಾದಲ್ಲಿ, ವೈಟ್ ಬೋರ್ಡ್ ಮುಂದೆ ಆಗೋ ರ್ಯಾಂಡಮ್ ಕನ್ವರ್ಸೇಷನ್ಸ್ ನಿಂದ ಇನೋವೇಷನ್ ಆಗುತ್ತೆ. ಹೊಸ ಐಡಿಯಾಸ್ ಹುಟ್ಟುತ್ತೆ. ಫಾರ್ ಎಕ್ಸಾಂಪಲ್, ಸ್ಟೀವ್ ಜಾಬ್ಸ್ ಆಪಲ್ ಆಫೀಸ್ ಕಟ್ಟುವಾಗ ಕೆಫೆಟೇರಿಯಾನ ಬಿಲ್ಡಿಂಗ್ ನ ಸೆಂಟರ್ ನಲ್ಲಿ ಇಟ್ಟಿದ್ರು. ಯಾಕೆ? ಬೇರೆ ಬೇರೆ ಟೀಮ್ ನ ಜನ ಅಲ್ಲಿ ಮುಖಾಮುಖಿ ಆಗಲಿ, ಕ್ಯಾಶುವಲ್ ಆಗಿ ಮಾತಾಡ್ತಾ ಹೊಸ ಐಡಿಯಾಸ್ ಹುಟ್ಟಲಿ ಅಂತ. ಹಾಗೆ ಗೂಗಲ್ ನ ಫೇಮಸ್ ಪ್ರಾಡಕ್ಟ್ Gmail ಕೂಡ ಶುರುವಾಗಿದ್ದು ಆಫೀಸ್ ಕ್ಯಾಂಟೀನ್ ಅಲ್ಲಿ ನಡೆದ ಇಂಥದ್ದೇ ಒಂದು ರ್ಯಾಂಡಮ್ ಡಿಸ್ಕಷನ್ ನಿಂದ. ಸೊ ಹೀಗೆ 5 ನಿಮಿಷದ ಇನ್ಫಾರ್ಮಲ್ ಚರ್ಚೆ ಇದೆಯಲ್ಲ, ಇವು ನಿಮ್ಮ ಕರಿಯರ್ ನ ಗೇಮ್ ಚೇಂಜರ್ಸ್ ಕೂಡ ಆಗಬಹುದು. ಇದನ್ನ ವಾಟರ್ ಕೂಲರ್ ಮೂಮೆಂಟ್ಸ್ ಅಂತ ಕರೀತಾರೆ. ನಿಮ್ಮ ಬಾಸ್ ನಿಮ್ಮನ್ನ ನೋಡಿ, ನಿಮ್ಮ ಆಸಕ್ತಿ ಗಮನಿಸಿ ಹೊಸ ಪ್ರಾಜೆಕ್ಟ್ ಕೊಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಪರವಾಗಿಲ್ಲ, ಈ ಹುಡುಗನಿಗೆ, ಈ ಹುಡುಗಿಗೆ ಸಿಕ್ಕಾಪಟ್ಟೆ ಕಮಿಟ್ಮೆಂಟ್ ಇದೆ, ಡೆಡಿಕೇಶನ್ ಇದೆ, ಎನರ್ಜಿ ಇದೆ, ಸಾಮರ್ಥ್ಯ ಇದೆ ಅಂತ ಹೇಳಿ ಮೇಲ್ನೋಟಕ್ಕೆ ನೋಡಿ ಗುರುತಿಸಿ ಇದೊಂಚೂರು ಎಕ್ಸ್ಟ್ರಾ ಮಾಡಿ ಅಂತ ಎಕ್ಸ್ಟ್ರಾ ಅವಕಾಶ ಕೊಡೋದು. ಅದು ಝೂಮ್ ಮೀಟಿಂಗ್ ನಲ್ಲಿ ನೀವು ಯೂಸರ್ ನೇಮ್ ಆಗಿ ಕಾಣಿಸ್ಕೊಳ್ತಾ ಇದ್ದಾಗ ಪಾಸಿಬಿಲಿಟಿ ಕಮ್ಮಿ ಇರುತ್ತೆ. ಎಲ್ಲರೂ ಕೂಡ ಹೆಚ್ಚು ವಿಸಿಬಿಲಿಟಿಗೆ ಒದ್ದಾಡ್ತಿರ್ತಾರೆ. ಈಸಿ ಚಾಟ್ ಮಾಡಿ ಎಂಟರ್ ಹೊಡೆಯೋದು. ಆ ನಾಯ್ಸ್ ನಲ್ಲಿ ರಿಯಲ್ ಸ್ಕಿಲ್ಸ್ ಇರೋರ್ಗುನು, ಸುಮ್ನೆ ಬ್ಲಫ್ ಮಾಡ್ತಿರೋರ್ಗುನು ವ್ಯತ್ಯಾಸ ಕಂಡು ಹಿಡಿಯೋದು ತುಂಬಾ ಕಷ್ಟ. ಅವ್ರು ಚಾಟ್ GPT, ಜೆಮಿನೈನಲ್ಲಿ ಹುಡುಕಿ ಅವ್ರ ತಲೆಯಲ್ಲಿ ಇಲ್ಲದೆ ಇರೋ ಆನ್ಸರ್ಸ್ ನ ಅವ್ರು ಹಾಕ್ತಾ ಇದಾರ, ಅವ್ರು ಸ್ವಂತ ಸ್ಪಾಂಟೇನಿಯಸ್ ಆಗಿ ಕೊಡ್ತಿರೋ ಇಂಟೆಲಿಜೆಂಟ್ ಆನ್ಸರ್ ಅದು ಅಂತ ಹೆಂಗ್ ಕಂಡು ಹಿಡಿಯೋದು? ವೆರಿ ಡಿಫಿಕಲ್ಟ್. ಜೊತೆಗೆ ಸ್ನೇಹಿತರೆ, ಸ್ಯಾಲರಿ ಗ್ರೋತ್ ಕೂಡ ದೊಡ್ಡ ಪ್ರಮಾಣದಲ್ಲಿ ಪೆಟ್ಟನ್ನ ತಿನ್ನೋ ಚಾನ್ಸಸ್ ಇರುತ್ತೆ ಇಲ್ಲಿ. ವರ್ಕ್ ಫ್ರಮ್ ಹೋಮ್ ನಲ್ಲಿ ಮುಳುಗ್ ಹೋಗಿರೋರಿಗೆ. ಜೊತೆಗೆ ಆರೋಗ್ಯಕ್ಕೂ ತುಂಬಾ ಕೆಟ್ಟ ಪರಿಣಾಮಗಳು ಆಗುತ್ತೆ ಅಂತೇಳಿ ಸ್ಟಡೀಸ್ ಹೇಳ್ತಿವೆ. ಅದು ಹೇಗೆ ಅಂತ ನೋಡೋ ಮುನ್ನ ಸ್ನೇಹಿತರೆ, ಕರಿಯರ್ನಲ್ಲಿ ನಾವು ಈ ರೀತಿ ಮಿಸ್ಟೇಕ್ಸ್ ಮಾಡಿದ್ರೂ ಕೂಡ ತಿದ್ಕೊಳ್ಳೋಕೆ ಟೈಮ್ ಇರುತ್ತೆ ಅಲ್ವಾ. ಆದರೆ ಫ್ಯಾಮಿಲಿ ಭವಿಷ್ಯದ ವಿಚಾರದಲ್ಲಿ ಯಾವುದೇ ರಿಸ್ಕ್ ಅನ್ನು ತಗೊಳ್ಳಿಕ್ಕಾಗಲ್ಲ. ಫ್ಯಾಮಿಲಿಯ ಆರ್ಥಿಕ ಸೆಕ್ಯೂರಿಟಿ ಅಂತ ಬಂದಾಗ ಫಸ್ಟ್ ನೆನಪಾಗೋದೇ ಪ್ರತಿಯೊಬ್ಬರಿಗೂ ಟರ್ಮ್ ಇನ್ಶೂರೆನ್ಸ್. ಆದರೆ ತುಂಬ ಜನ ಮಾಡಿಸೋದೇ ಇಲ್ಲ. ನಾಳೆ ಮಾಡಿಸೋಣ ಹೇಳ್ತಿದ್ರು ಇವರು, ಬಟ್ ಅಪ್ಲೈ ಮಾಡಿಲ್ಲ, ನೋಡೋಣ ಮುಂದಿನ ವರ್ಷ ಮಾಡೋಣ ಅಂತ ಮುಂದಕ್ಕೆ ಹಾಕ್ತಿರ್ತಾರೆ. ಆದರೆ ಸ್ನೇಹಿತರೆ, ಲೈಫ್ ತುಂಬ ಅನ್ಸರ್ಟನ್. ಯಾವಾಗಲೂ ಕೂಡ ಆ ರಕ್ಷಣೆಯ ಅಂಬ್ರೆಲ್ಲ ನಮ್ಮ ತಲೆ ಮೇಲೆ ಇರಲೇಬೇಕು ರಕ್ಷಣೆ ಕೊಡೋಕೆ. ಯಾವಾಗ ಏನಾಗುತ್ತೆ ಹೇಳೋಕ್ಕಾಗಲ್ಲ. ದುಡಿಯೋ ವ್ಯಕ್ತಿಯನ್ನು ಫ್ಯಾಮಿಲಿ ಕಳ್ಕೊಂಡ್ರೆ ಆಮೇಲೆ ದುಡಿಯೋ ವ್ಯಕ್ತಿಯನ್ನು ಕಳ್ಕೊಂಡಿರೋ ಶಾಕ್ ಜೊತೆಗೆ ಜೀವನ ಪರ್ಯಂತ ಅವರು ಕೂಡ ಒದ್ದಾಡಬೇಕಾಗಿ ಬರುತ್ತೆ. ಆಮೇಲೆ ಯಾವ ಜಾಬ್ ಮಾಡಲಿ, ದುಡಿಮೆಗೆ ಏನು ಮಾಡಲಿ ಅಂಥೇಳಿ. ಹಾಗಾಗಿ ಟರ್ಮ್ ಇನ್ಶೂರೆನ್ಸ್ ಬೇಸಿಕ್ ಅನಿವಾರ್ಯತೆ. 400-500 ರೂಪಾಯಿಗೆಲ್ಲ 1 ಕೋಟಿ ಕವರೇಜ್ ಕೊಡೋ ಟರ್ಮ್ ಇನ್ಶೂರೆನ್ಸ್ ಮಾಡಿಸ್ಬೋದು. ದುಡಿಯೋ ವ್ಯಕ್ತಿಯನ್ನು ದುರದೃಷ್ಟವಶಾತ್ ಫ್ಯಾಮಿಲಿ ಏನಾದರೂ ಕಳ್ಕೊಂಡ್ರೆ 1 ಶಾರ್ಟ್ ಸಿಂಗಲ್ ಪೇಮೆಂಟ್ನಲ್ಲಿ ಲಂಸಮ್ ಆಗಿ ಅವ್ರ ಅಕೌಂಟಿಗೆ ಟ್ಯಾಕ್ಸ್ ಫ್ರೀ ಆಗಿ ಆ ದುಡ್ಡು ಬರುತ್ತೆ. 1 ಕೋಟಿಗೆ ಮಾಡಿಸಿರೋ 1 ಕೋಟಿ, 2 ಕೋಟಿಗೆ ಮಾಡಿಸಿರೋ 2 ಕೋಟಿ. ಯಂಗ್ ಏಜ್ನಲ್ಲಿ ಜಾಯ್ನ್ ಆದವರಿಗೆ ತುಂಬ ಕಮ್ಮಿ ಪ್ರೀಮಿಯಂ ಕೂಡ ಇರುತ್ತೆ. ಆಗಲೇ ಹೇಳಿದಾಗೆ 400-500 ರೂಪಾಯಿಗೆಲ್ಲ 1 ಕೋಟಿ ಕವರೇಜ್ ಕೊಡೋ ಪ್ಲಾನ್ಸನ್ನು ಮಾಡ್ಬೋದು. ಯಂಗ್ ಇರೋರು. ಏಜ್ ಜಾಸ್ತಿ ಆದಂಗೂ ಪ್ರೀಮಿಯಂ ಜಾಸ್ತಿ ಆಗುತ್ತೆ. ಇದರಲ್ಲಿ ಯಾವ್ದು ಚೂಸ್ ಮಾಡಬೇಕು, ಹೇಗೆ ಚೂಸ್ ಮಾಡಬೇಕು ಅನ್ನೋ ಡೌಟ್ ನಿಮಗೆ ನೀವು ಡಿಟ್ಟೋದವರ ಹೆಲ್ಪನ್ನು ಪಡಿಬೋದು. ಇವರು ನಿಮಗೆ ಸ್ಪ್ಯಾಮ್ ಕಾಲ್ಸ್ ಮಾಡಲ್ಲ. ಇಲ್ಲಿರೋ IRDAI ಸರ್ಟಿಫೈಡ್ ಎಕ್ಸ್ಪರ್ಟ್ಸ್ ನಿಮಗೆ ಫ್ರೀಯಾಗಿ ನಿಮ್ಮ ಆದಾಯ ನೋಡಿಕೊಂಡು, ಕುಟುಂಬದ ಸೈಜ್ ನೋಡಿಕೊಂಡು ನಿಮಗೆ ಅಡ್ವೈಸ್ ಮಾಡ್ತಾರೆ. ಕನ್ನಡದಲ್ಲೇ ನಿಮಗೆ ಆಪ್ಷನ್ಸನ್ನು ಮುಂದೆ ಇಡ್ತಾರೆ, ಎಲ್ಲ ಎಕ್ಸ್ಪ್ಲೇನ್ ಮಾಡಿ ನಿಮ್ಮ ಭಾಷೆಯಲ್ಲೇ. ಹಾಗೆ ಇವ್ರದ್ದು ಡೆಡಿಕೇಟೆಡ್ ಕ್ಲೇಮ್ ಸಪೋರ್ಟ್ ಟೀಮ್ ಇದೆ. ಅಂತ ಸಂದರ್ಭ ಬಂತು ಅಂದರೆ ಕ್ಲೇಮ್ ಮಾಡಿ ಅದನ್ನು ತಗೊಳ್ಳೋಕ್ಕೂ ಕೂಡ ಇವರ ಟೀಮ್ ಫ್ಯಾಮಿಲಿಗೆ ಹೆಲ್ಪ್ ಮಾಡುತ್ತೆ. ಇವರಿಗೆ ಗೂಗಲ್ನಲ್ಲಿ 4.9 ಸ್ಟಾರ್ ರೇಟಿಂಗ್ ಇದೆ. ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಇವರ ಲಿಂಕ್ ಇದೆ. ಆಸಕ್ತರು ಮಿಸ್ ಇಲ್ಲದೆ ಚೆಕ್ ಮಾಡಿ ಸ್ನೇಹಿತರೆ.
ನಿಮ್ಮ ಫ್ಯಾಮಿಲಿಗೂ ಕೂಡ ನೀವು ಟರ್ಮ್ ಇನ್ಶೂರೆನ್ಸ್ನ ದೊಡ್ಡ ರಕ್ಷಣೆಯನ್ನು ಫಿನಾನ್ಷಿಯಲ್ ಪ್ರೊಟೆಕ್ಷನನ್ನು ಇವಾಗಿನಿಂದಲೇ ತಡ ಮಾಡದೆ ಶುರು ಮಾಡ್ಬೋದು. ಆಸಕ್ತರು ಲಿಂಕ್ ಚೆಕ್ ಮಾಡಿ, ಬನ್ನಿ ಕಂಟಿನ್ಯೂ ಮಾಡೋಣ. ಸ್ನೇಹಿತರೆ, ಆಫೀಸಲ್ಲಿ ರಿಮೋಟ್ ವರ್ಕ್ ಆಪ್ಷನ್ ಇದೆ ಅಂದ ತಕ್ಷಣ ಅದನ್ನು ಯೂಸ್ ಮಾಡಲೇಬೇಕು ಅಂತಿಲ್ಲ. ಫೋರ್ಬ್ಸ್ ಬಿಡುಗಡೆ ಮಾಡಿರೋ ರಿಪೋರ್ಟ್ ಆನ್ ವರ್ಕ್ ಫ್ರಮ್ ಹೋಮ್ ಪ್ರಕಾರ ಹೆಲ್ತ್ ಮೇಲಾಗ್ತಿರೋ ಪರಿಣಾಮದ ಬಗ್ಗೆನೂ ತಜ್ಞರು ಆತಂಕ ವ್ಯಕ್ತಪಡಿಸಿದ್ದಾರೆ. ಮನೆಯಲ್ಲಿ ಡೈಲಿ ರುಟೀನ್ ಹೇಗಿರುತ್ತೆ? ಬೆಳಿಗ್ಗೆ ಎದ್ದ ತಕ್ಷಣ ಚೇರ್, ಊಟಕ್ಕೆ ಚೇರ್, ಮೀಟಿಂಗ್ಗೆ ಚೇರ್, ರಾತ್ರಿಯೂ ಅದೇ ಚೇರ್, ಡೈಲಿ ಸ್ಟೆಪ್ಸ್ ಆಲ್ಮೋಸ್ಟ್ 0. ಇದರಿಂದ ಬ್ಯಾಕ್ ಪೇನ್, ವೆಯ್ಟ್ ಗೇನ್, ವೈಟಮಿನ್ ಡಿ ಕೊರತೆ, ಸ್ಲೀಪ್ ಡಿಸಾರ್ಡರ್ ಕೂಡ ಶುರುವಾಗುವ ಅಪಾಯ. ರಿಪೋರ್ಟ್ ಪ್ರಕಾರ ಭಾರತದಲ್ಲಿ 80%ಗೂ ಅಧಿಕ ಜನ ವೈಟಮಿನ್ ಡಿ ಕೊರತೆಯಿಂದ ಬಳಲ್ತಾ ಇದ್ದಾರೆ. ಈಗ ವರ್ಕ್ ಫ್ರಮ್ ಹೋಮ್ನಿಂದ ಇನ್ನಷ್ಟು ಮನೆ ಒಳಗಿನ ಗಿಣಿ ಆಗ್ತಿದ್ದಾರೆ ನಮ್ಮ ಜನ. ಸಿಗೋ ಅಲ್ಪ ಸ್ವಲ್ಪ ವೈಟಮಿನ್ ಡಿ ಕೂಡ ಸಿಗಲ್ಲ, ಸ್ವರ್ಗು ಹೋಗ್ತಾ ಇದ್ದಾರೆ. ಆಫ್ಕೋರ್ಸ್ ನಿಮ್ಮದು ಆಫೀಸ್ನಲ್ಲಿ ಡೆಸ್ಕ್ ವರ್ಕ್ ಇರ್ಬೋದು, ಆದರೆ ಆಫೀಸ್ಗೆ ಹೋಗಿ ಬರೋ ಟೈಮಲ್ಲಾದರೂ ಕೂಡ ದೇಹಕ್ಕೆ ಒಂದಿಷ್ಟು ಮೂವ್ಮೆಂಟ್ ಸಿಗುತ್ತೆ. ಏನೋ ಮೆಂಟಲ್ ಹೆಲ್ತ್ ಬಗ್ಗೆ ಕೇಳೋದೇ ಬೇಡ. ವರ್ಕ್ ಫ್ರಮ್ ಹೋಮ್ ಶುರುವಾದ ಮೇಲೆ ಹೋಮ್ ಕೂಡ ವರ್ಕ್ ಪ್ಲೇಸ್ ಆಗಿಬಿಟ್ಟಿದೆ. ಮೈಂಡ್ಗೆ ಸ್ವಿಚ್ ಆಫ್ ಅನ್ನೋದು ಆ್ಯಕ್ಚುಲಿ ಕೆಲವ್ರಿಗೆ ಸಿಗ್ತಾನೇ ಇಲ್ಲ. ಯಾವಾಗಲೂ ಕೆಲಸದ ಗುಂಗಲ್ಲೇ ಇರೋ ರೀತಿ ಆಗ್ತಾ ಇದೆ. ಇದರ ಪರಿಣಾಮ ಮೆದುಳಲ್ಲಿ ನಿರಂತರವಾಗಿ ಕಾರ್ಟಿಸೋಲ್ ಸ್ಟ್ರೆಸ್ ಹಾರ್ಮೋನ್ ರಿಲೀಸ್ ಆಗ್ತಾ ಇರುತ್ತೆ. ಇದು ವಿಪರೀತ ಮಾನಸಿಕ ಒತ್ತಡಕ್ಕೂ ಕಾರಣ ಆಗ್ತಾ ಇದೆ. ಆಫೀಸ್ಗೆ ಹೋದರೆ 4 ಜನರೊಂದಿಗೆ ನಕ್ಕು ಹಗುರಾಗ್ಬೋದು, ಆದರೆ WFHನಲ್ಲಿ ಕಂಟಿನ್ಯೂಸ್ ಐಸೋಲೇಷನ್ ಅಥವಾ ಒಂಟಿತನ ಇದೆಯಲ್ಲ, ಇದು ದಿನಕ್ಕೆ 15 ಬಾರಿ ಧೂಮಪಾನ ಮಾಡಿದಷ್ಟು ಡೇಂಜರಸ್ ಹೆಲ್ತ್ ರಿಸ್ಕ್ನ ತರ್ತಾ ಇದೆ ಅಂತ ಹೇಳಿ ತಜ್ಞರು ಹೇಳ್ತಾ ಇದ್ದಾರೆ. ಮೊಬೈಲ್ ಸ್ಕ್ರೀನ್, ಲ್ಯಾಪ್ಟಾಪ್ ಸ್ಕ್ರೀನೇ ಪ್ರಪಂಚ ಆಗ್ತಾ ಇದೆ. ಸೈಕಲಾಜಿಕಲಿ ವೀಕ್ ಆಗ್ತಾ ಇದ್ದಾರೆ. ಹೀಗಾಗಿನೇ ಲೋನ್ಲಿನೆಸ್ ಅನ್ನೋದು ತುಂಬ ಸೀರಿಯಸ್ ಇಶ್ಯೂ ಆಗ್ತಾ ಇದೆ ಅಂತ ಮೆಂಟಲ್ ಹೆಲ್ತ್ ಎಕ್ಸ್ಪರ್ಟ್ಸ್ ಕೂಡ ವಾರ್ನ್ ಮಾಡ್ತಿದ್ದಾರೆ. ಜೊತೆಗೆ ಬಿಗ್ಗೆಸ್ಟ್ ಥಿಂಗ್ ಏನು ಗೊತ್ತಾ? ಸ್ಯಾಲ್ರಿ ಗ್ರೋತ್. ಫಸ್ಟ್ ಆಫ್ ಆಲ್, ನಗರಗಳಲ್ಲಿರೋ ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ. ನೀವು ಮನೇಲಿ ಹಳ್ಳಿಲಿ ನಿಮ್ಮ ಮನೇಲಿ ಇರ್ತೀರಿ ಅಂತ ಹೇಳಿದ್ರೆ ಕಾಸ್ಟ್ ಆಫ್ ಲಿವಿಂಗ್ ಕಮ್ಮಿ, ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಎಲ್ಲ ಇರೋದಿಲ್ಲ. ಅದೆಲ್ಲವನ್ನು ಕನ್ಸಿಡರ್ ಮಾಡ್ತಾರೆ ಕಂಪನಿಗಳು. ಗಲ್ಫಲ್ಲಿ ಕ್ರೈಸಿಸ್ ಆಯ್ತಲ್ಲ, ತುಂಬ ಜನರನ್ನ ಅವರು ಮನೆಗೆ ಬಂದವರು ನಾವು ವರ್ಕ್ ಫ್ರಮ್ ಹೋಮ್ ಮಾಡ್ಬೋದಾ ಅಂತ ಕೇಳಿದ್ರು. ಆಮೇಲೆ ಆಯಿತು ಮಾಡ್ಬೋದು, ಬಟ್ ಹಾಫ್ ಸ್ಯಾಲ್ರಿಲಿ ಮಾಡಿ ಅಂತ ಹೇಳಿದ್ದಾರೆ. ನಾವು ಕಣ್ಣಾರೆ ನೋಡಿದ್ದೀವಿ ಈ ಥರ ಆಗಿರೋದು. ಅರ್ಧ ಸ್ಯಾಲ್ರಿ ಕೊಡ್ತೀವಿ, ನೀವು ಅಲ್ಲಿಂದ ಮಾಡೋದಲ್ಲ ಅಂಥೇಳಿ. ಗಲ್ಫಿಗೆ ಬಂದು ಮಾಡೋದಕ್ಕೂ ಇಲ್ಲಿ ಮಾಡೋದಕ್ಕೂ ವ್ಯತ್ಯಾಸ ಇದೆ ಅಂಥೇಳಿ. ಸೇಮ್ ಬೆಂಗಳೂರು ನಗರದಲ್ಲಿ ವರ್ಕ್ ಮಾಡೋದಕ್ಕೂ ಆಫೀಸಲ್ಲಿ ಮಾಡೋದಕ್ಕೂ, ಮನೆಯಲ್ಲಿ ಇರೋ ಶಿವಮೊಗ್ಗದಲ್ಲೋ ಚಿಕ್ಕಮಗಳೂರಲ್ಲೋ ಬೆಳಗಾಂನಲ್ಲೋ ಮನೇಲೇ ಕೂತ್ಕೊಂಡು ಬೆಂಗಳೂರಿನಲ್ಲಿರೋ ಕಂಪನಿಗೆ ಕೆಲಸ ಮಾಡೋದಕ್ಕೂ ವ್ಯತ್ಯಾಸ ಇದೆ. ಅವರು ಅದನ್ನು ನೋಡ್ತಾರೆ. ಸ್ಯಾಲ್ರಿ ಗ್ರೋತ್ ಕೊಡೋ ಟೈಮ್ನಲ್ಲೂ ಕೂಡ ಕನ್ಸಿಡರ್ ಮಾಡ್ತಾರೆ. ಅದರಲ್ಲೂ ಕೂಡ ಆವಾಗಲೇ ಹೇಳಿದ್ವಿ, ಸೀನಿಯರ್ಸ್ಗೆ ವರ್ಕ್ ಫ್ರಮ್ ಹೋಮ್ ಸಮ್ಟೈಮ್ಸ್ ಓಕೆ, ಅದನ್ನು ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀವಿ ಯಾರಿಗೆಲ್ಲ ಓಕೆ ಅಂತ. ಬಟ್ ಫ್ರೆಷರ್ಸ್ಗೆ ಅವ್ರಿನ್ನೂ ಕೂಡ ಕಂಪನಿಗೆ ನಿರ್ಣಾಯಕ ಆಸ್ತಿಯಾಗಿ, ಆಧಾರ ಸ್ತಂಭವಾಗಿ, ಪಿಲ್ಲರ್ಸ್ ಎಲ್ಲ ಆಗಿರೋದಿಲ್ಲ. ಅವರು ಇನ್ನೂ ಕೂಡ ಕಂಪನಿಗೆ ಇಂಪಾರ್ಟೆಂಟ್ ವ್ಯಕ್ತಿ ಆಗಿರೋದಿಲ್ಲ. ಅವರು ಇನ್ನು ಫ್ರೆಷರ್ಸ್ ಅಂದಮೇಲೆ ಅವರು ಸ್ಯಾಲ್ರಿ ಹೈಕ್ ಕೇಳೋ ಲೆವರೇಜನ್ನೇ ಕಳ್ಕೊಳ್ತಾರೆ. ಹೆಚ್ಚಿನ ಕಂಪ್ನಿಗಳಲ್ಲಿ ಕೇಳದೆ, ಅಲ್ಲಿ ಹೋಗಿ ನೆಗೋಷಿಯೇಟ್ ಮಾಡದೆ, ಅವರ ಸಾಮರ್ಥ್ಯ ಗುರುತಿಸಿ ಕೊಡೋದೇ ಇಲ್ಲ. ಎಲ್ಲೋ ಕೆಲವು ಕಂಪ್ನಿಗಳು ಆ ರೀತಿ ಮಾಡೋದು. ಅಂಥದ್ರಲ್ಲಿ ಫ್ರೆಷರ್ಸ್ ಮನೇಲಿ ಇದ್ಕೊಂಡು ಅಂಥ ದೊಡ್ಡ ಪ್ರಮಾಣದಲ್ಲಿ ಅವರ ಸಾಮರ್ಥ್ಯವನ್ನು ತೋರಿಸ್ದೇನೆ ಅವರು ಆ ಲೆವರೇಜನ್ನೇ ಕಳ್ಕೊಳ್ತಾರೆ. ಅವರು ಕೂಡ ಕಂಫರ್ಟ್ ಝೋನಲ್ಲಿ ಸೆಟ್ ಆಗ್ತಾರೆ. ಬರ್ತಾ ಇದೆ, ಮನೇಲೇ ಇದನ್ನೆಲ್ಲ ಬರ್ತಾ ಇದೆ, ಆರಾಮಾಗಿದೆ, ಟ್ರಾವೆಲ್ ಇಲ್ಲ, ನನಗೆ ಫ್ಯೂಯಲ್ ಕಾಸ್ಟ್ ಕಮ್ಮಿ, ನಾನು ರೋಡಲ್ಲಿ ಕಳೆಯೋ ಟೈಮ್ ಕಮ್ಮಿ, ಫ್ಯಾಮಿಲಿ ಟೈಮ್ ಕೊಡ್ತಾ ಇದ್ದೀನಿ, ಸಾಕು ಬಿಡು ಅಂತ ಸೆಟ್ಲ್ ಆಗಿಬಿಡ್ತಾರೆ. 3 ವರ್ಷ, 4 ವರ್ಷ, 5 ವರ್ಷ, 6 ವರ್ಷ ಕಳೆಯುತ್ತೆ. ಆವಾಗ ಕಂಪ್ನಿ ಏನೇನು ಮುಚ್ಚೋಯ್ತು ಅಥವಾ ಜಾಬ್ ಚೇಂಜ್ ಮಾಡೋ ಸಿಚುವೇಶನ್ ಬಂತು, ಲೇ ಆಫ್ ಆಯಿತು, ಬೇರೆ ಕಡೆ ಹೋಗಬೇಕಾದ್ರೆ ರೆಸ್ಯೂಮಲ್ಲಿ ಏನಿರುತ್ತೆ? ಯೋಚನೆ ಮಾಡಬೇಕಾಗಿರೋ ವಿಚಾರ ಇದು. ಆದರೆ ಸ್ನೇಹಿತರೆ, ಆಗಲೇ ಹೇಳಿದಾಗೆ ಕೆಲವರಿಗೆ ಇದರಿಂದ ಯೂಸ್ ಕೂಡ ಆಗುತ್ತೆ. ಉದಾಹರಣೆಗೆ ಅನುಭವಿ ಉದ್ಯೋಗಿಗಳಿಗೆ, ಆಲ್ರೆಡಿ ಪ್ರೂವನ್ ಸಾಮರ್ಥ್ಯ ಸಾಬೀತು ಮಾಡಿರೋರಿಗೆ 10ರಿಂದ 15 ವರ್ಷ ಕೆಲಸ ಮಾಡಿ ಆಗಿದೆ. ಸ್ಟ್ರಾಂಗ್ ನೆಟ್ವರ್ಕು ಕೂಡ ಕಟ್ಕೊಂಡು ಆಗಿದೆ. ಅವರು ಆಫೀಸ್ನ ಎಲ್ಲ ಮಜಲುಗಳು ಅವ್ರಿಗೆ ಗೊತ್ತು. ಅವರಿಗೆ ಹೈಬ್ರಿಡ್ ಮಾಡೆಲ್, ವಾರಕ್ಕೆ 2 ದಿನ ಬರ್ತೀನಿ, 3 ದಿನ ಬರ್ತೀನಿ, 3 ದಿನ ವರ್ಕ್ ಫ್ರಮ್ ಹೋಮ್ ಮಾಡ್ತೀನಿ ಅಂದರೆ ಸ್ಟಿಲ್ ಅವರಿಗೆ ವರ್ಕ್ ಆಗುತ್ತೆ. ಅದು ಜೊತೆಗೆ ಮನೆಯಲ್ಲಿ ಸಣ್ಣ ಮಕ್ಕಳಿದಾರು ನೋಡ್ಕೋಬೇಕು, ವಯಸ್ಸಾಗಿರೋ ಪೋಷಕರನ್ನು ನೋಡ್ಕೋಬೇಕು ಅನ್ನೋ ಜವಾಬ್ದಾರಿ ಇದ್ದಾಗಲೂ ಅದಕ್ಕೂ ಹೆಲ್ಪ್ ಆಗುತ್ತೆ ಅವರಿಗೆ. ಜೊತೆಗೆ ವಿಶೇಷ ಚೇತನರಿಗೆ ಅವ್ರಿಗೆ ದೊಡ್ಡ ಲಾಭ ಆಗುತ್ತೆ ಇದರಿಂದ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಆದರೆ ಈ ರೀತಿ ಎಕ್ಸ್ಪೀರಿಯನ್ಸು ಇಲ್ಲ, ಇನ್ನೂ ಕೂಡ ಪ್ರೂವನ್ ಅಲ್ಲ, ಫ್ರೆಷರು, ಆ ರೀತಿ ದೈಹಿಕವಾಗೂ ಏನು ಪ್ರಾಬ್ಲಮ್ ಇಲ್ಲ ಓಡಾಡೋಕ್ಕೆ ಅನ್ನೋ ಥರ ಇರೋರು 20-25 ವರ್ಷದ ಯುವ ಜನತೆ ಬಿಲೋ 30, ನಾನು ಮನೇಲಿ ಕೂರ್ತೀನಿ, ಕಂಫರ್ಟ್ ಝೋನಿಗೆ ಹೋಗ್ತೀನಿ ಅಂತ ಹೇಳೋದು ಕಾಲ ಮೇಲೆ ತಾವೇ ಕಲ್ಲು ಹಾಕಿಕೊಂಡಂತೆ ಕರಿಯರ್ನ ಬಿಗಿನಿಂಗ್ನಲ್ಲಿ ಪ್ರೂವ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಅನ್ನೋದು ಎಲ್ಲ ಎಕ್ಸ್ಪರ್ಟ್ಸ್ ಕೊಡ್ತಿರೋ ಎಚ್ಚರಿಕೆ. ನೋಡಿ, ಇಲ್ಲಿ ಬಿಸ್ನೆಸ್ ಸ್ಟ್ಯಾಂಡರ್ಡ್ನಲ್ಲಿ ಬಂದಿರೋ ಒಬ್ಬ ಎಕ್ಸ್ಪರ್ಟ್ ಆರ್ಟಿಕಲ್ ಕೂಡ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ಲೇಟೆಸ್ಟ್ ಇದು. ಆಸಕ್ತಿ ಇರಬೇಕಾದ್ರೆ ಅದು ಸ್ಕ್ರೀನ್ಶಾಟ್ ಕೂಡ ತೊಗೊಂಡು ಒಂದ್ಸಲಿ ಓದ್ಕೋಬಹುದು. ಓಕೆ, ಈಗ ನೆಕ್ಸ್ಟ್, ನಿಮಗೆ ಬೇರೆ ದಾರಿನೇ ಇಲ್ಲ ಅಂತ ಹೇಳಿದ್ರೆ, ಆ ಸಿಚುವೇಶನ್ ಇದ್ರೆ, ನಿಮ್ಮ ಕಂಪ್ನಿನೇ ಪೂರ್ತಿ ರಿಮೋಟ್ ಮಾಡೆಲ್ನಲ್ಲಿದೆ ಅಂತ ಹೇಳಿದ್ರೆ,
ವರ್ಕ್ ಫ್ರಮ್ ಹೋಮ್ ಮಾಡೋದು ಅನಿವಾರ್ಯ ಅಂದರೆ ಅವಾಗ ಏನು ಮಾಡಬೇಕು, ನಾವು ಅದನ್ನ ಕೂಡ ಚರ್ಚೆ ಮಾಡ್ತೀವಿ ಈ ವಿಡಿಯೋದಲ್ಲಿ. ವರ್ಕ್ ಫ್ರಮ್ ಹೋಮ್ ನಲ್ಲಿದ್ದು ಕೂಡ ಕರಿಯರ್ನಲ್ಲಿ ಹೇಗೆ ನಾವು ಪ್ರೋಗ್ರೆಸ್ ಅನ್ನ ಗ್ರೋತ್ ಅನ್ನ ಕಾಣೋಕೆ ಟ್ರೈ ಮಾಡಬಹುದು, ಮಾರ್ಗಗಳೇನು ಅಂತ. ಮುಖ್ಯವಾಗಿ ಕಮ್ಯುನಿಕೇಶನ್ ಇಂಪಾರ್ಟೆಂಟ್ ಸ್ನೇಹಿತರೆ. ನಿಮ್ಮ ಮ್ಯಾನೇಜರ್ ಕೇಳೋಕೆ ಮುಂಚೆನೆ ಪ್ರತಿದಿನ ನಿಮ್ಮ ಕೆಲಸದ ಅಪ್ಡೇಟ್ ಕೊಡಿ. ನೀವು ಆಕ್ಟಿವ್ ಆಗಿದ್ದೀರಿ, ಕೆಲಸ ಮಾಡ್ತಾ ಇದ್ದೀರಿ ಅನ್ನೋದು ಗೊತ್ತಾಗಬೇಕು. ಹಾಗಂತ ಸುಳ್ಳು ಬಿಲ್ಡಪ್ ಮಾಡೋದಲ್ಲ, ನೀವು ಮಾಡಿದ ವರ್ಕ್ನ ಸರಿಯಾಗಿ ಪ್ರೆಸೆಂಟ್ ಮಾಡಬೇಕು. ಹಾಗೆ ಮೀಟಿಂಗ್ಗಳಲ್ಲಿ ಕ್ಯಾಮ್ರಾ ಆನ್ ಇಡಬೇಕು. ಬ್ಲ್ಯಾಂಕ್ ಸ್ಕ್ರೀನ್ ಇಂದ ಬರೀ ವಾಯ್ಸ್ ಬರೋ ರೀತಿ ಮರೆಮಾಚಬೇಡಿ. ಮುಖ ತೋರಿಸಿ ಕಾನ್ಫಿಡೆಂಟ್ ಆಗಿ ಚರ್ಚೆನಲ್ಲಿ ಇಂಟ್ರೆಸ್ಟ್ ತೋರಿಸಿ ಪಾಲ್ಗೊಳ್ಳಿ ಸ್ನೇಹಿತರೆ. ಕೇಳಿದ್ರೆ ಮಾತ್ರ ಹಾ ಅಂತ ಶುರು ಮಾಡ್ತೀನಿ ಅಂತಲ್ಲ, ಆಕ್ಟಿವ್ ಆಗಿ ಪಾಲ್ಗೊಳ್ಳಿ. ನಿಮ್ಮ ಪ್ರೆಸೆನ್ಸ್ ಉಳಿದವರಿಗೆ ಫೀಲ್ ಆಗಬೇಕು. ಜನ ಯೂಸರ್ ನೇಮ್ಗಳಿಗಿಂತ ನಿಮ್ಮ ಫೇಸ್ ಅನ್ನ, ನಿಮ್ಮ ಪ್ರೆಸೆನ್ಸ್ ಅನ್ನ, ಆಕ್ಟಿವ್ ಪ್ರೆಸೆನ್ಸ್ ಅನ್ನ ನೆನ್ಪಿಟ್ಕೊಳ್ತಾರೆ. ಜೊತೆಗೆ ವಾರಕ್ಕೊಮ್ಮೆ ನಿಮ್ಮ ಟೀಮ್ ಜೊತೆಗೆ ಅಥವಾ ಸೀನಿಯರ್ಸ್ ಜೊತೆಗೆ ಕೆಲಸದ ಹೊರತಾಗಿ ಒಂದು 10 ನಿಮಿಷದ ಇನ್ಫಾರ್ಮಲ್ ಮೀಟಿಂಗ್ ಅನ್ನ ಕೂಡ ಮಾಡಿ ಟಚ್ ನಲ್ಲಿರಿ. ಕೆಲಸಕ್ಕೆ ಸಂಬಂಧಪಟ್ಟಿದ್ದೆ ಬೇರೆ ಏನಾದರೂ ಕೂಡ, ಆ ಪ್ರಾಜೆಕ್ಟ್ ಬಿಟ್ಟು ಕೂಡ ಏನಾದರೂ ಜನರಲ್ ಡಿಸ್ಕಷನ್ ಮಾಡಿ, ನಿಮ್ಮ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತೆ ಕನೆಕ್ಷನ್ ಬಿಲ್ಡ್ ಮಾಡಿ. ಸಾಧ್ಯವಾದಷ್ಟು ಎಕ್ಸ್ಟ್ರಾ ಜವಾಬ್ದಾರಿ ತಗೊಳ್ಳೋಕೆ ಟ್ರೈ ಮಾಡಿ. ಎಕ್ಸ್ಟ್ರಾ ಸ್ಕಿಲ್ಸ್ ಅನ್ನ ಗಳಿಸಿ ಆ ಎಕ್ಸ್ಟ್ರಾ ಜವಾಬ್ದಾರಿಗಳಿಗೆ. ಟೈಮ್ ನೋಡ್ಕೊಂಡು ಲಾಗೌಟ್ ಬಟನ್ ಒತ್ತೋದಲ್ಲ. ಹೊಸ ಪ್ರಾಜೆಕ್ಟ್ ಬಂದ್ರೆ ನಾನೇ ಮಾಡ್ತೀನಿ ಅಂತ ಮುಂದೆ ನಿಂತು ಲೀಡ್ ಮಾಡಿ. ಅವಕಾಶ ಸಿಕ್ಕದಾಗ್ಲೆಲ್ಲ ಆಫೀಸಿಗೆ ವಿಸಿಟ್ ಮಾಡ್ತಾ ಇರಿ. ಆಫೀಸ್ಗೆ ವಿಸಿಟ್ ಮಾಡೋಕ್ಕೆ ಅವಕಾಶ ಕೆಲವು ಕಡೆ ಇರುತ್ತೆ, ತಿಂಗಳಿಗೆ ಒಂದ್ಸಲಿ, ವಾರಕ್ಕೊಂದ್ಸಲಿ ಎಲ್ಲ. ನಿಮಗೆ ಇಲ್ಲ ಅಂದ್ರೂ ಕೂಡ ನಿಮ್ಮ ರಜದಲ್ಲಾದ್ರೂ ಕೂಡ ಹೋಗಿ ಟೈಮ್ ಸ್ಪೆಂಡ್ ಮಾಡಿ ಬನ್ನಿ ನಿಮ್ಮ ಟೀಮ್ ಜೊತೆಗೆ. ಎಲ್ಲಕ್ಕಿಂತ ಮುಖ್ಯವಾಗಿ ಮಂಕ್ ಆಗಬೇಡಿ ಮನೇಲಿದ್ದು ಇದು. ನೀವು ಅದಕ್ಕೆ ಆಕ್ಟಿವಿಟೀಸ್ ಅನ್ನ ಇಟ್ಕೊಳ್ಳಿ. ನಿಮ್ಮ ಸ್ಕಿಲ್ ಡೆವಲಪ್ಮೆಂಟ್ಗೆ, ಸೇಮ್ ಟೈಮ್ ನಿಮ್ಮ ವ್ಯಕ್ತಿತ್ವ ವಿಕಸನಕ್ಕೆ, ನಿಮ್ಮ ಹಾಬೀಸ್ಗೆ, ನಿಮ್ಮ ಫಿಸಿಕಲ್ ಆಕ್ಟಿವಿಟಿಗೆ, ದೈಹಿಕ ಆರೋಗ್ಯವನ್ನ ಕಾಪಾಡ್ಕೊಳ್ಳೋಕೆ, ಓದೋಕೆ, ವಾಕಿಂಗ್ಗೆ, ರನ್ನಿಂಗ್ಗೆ, ಯೋಗ ಮಾಡೋಕೆ, ವಾಟ್ ಎವರ್ ಇಟ್ ಈಸ್, ನಿಮಗೆ ಯಾವ್ದು ಇಷ್ಟಪಡ್ತಿರೋ ಅದು, ಆಟ ಆಗಿರ್ಬೋದು, ಯಾವುದೇ ವೆರೈಟಿ ಆಫ್ ಸ್ಪೋರ್ಟ್ಸ್ ಆಗಿರ್ಬೋದು, ಅಲ್ಲಿ ಆಕ್ಟಿವ್ ಆಗಿರಿ. ಹಾಗೆ ನಿಮ್ಮ ಬ್ರೈನ್ ಅನ್ನ ಪದೇ ಪದೇ ಚಾಲೆಂಜ್ ಮಾಡ್ತಾ ಇರಿ. ಇಲ್ಲಾಂದ್ರೆ ನಾನು ಪ್ರಖಂಡ ಪಂಡಿತ ತಿಳ್ಕೊಂಡ್ಬಿಟ್ಟಿದ್ದೀನಿ ಅಂತ ಬ್ರೈನ್ ಸಮಾಧಾನ ಪಡ್ಕೊಂಡ್ಬಿಡುತ್ತೆ. ಬಾವಿ ಒಳಗಿನ ಕಪ್ಪೆ ತರ ಆಗ್ಬಿಡ್ತೀವಿ ನಾವು. ಇಲ್ಲ ನಿನಗೇನು ಗೊತ್ತಿಲ್ಲ, ಇದು ಕಲಿ ಅಂತ ಹೊಸ ಹೊಸ ಚಾಲೆಂಜ್ಗಳನ್ನ ಇಲ್ಲಿಗೆ ಹಾಕ್ತಾ ಇರಿ. ಅದು ಶಾರ್ಪ್ ಆಗುತ್ತೆ. ಸೊ ಫ್ರೆಂಡ್ಸ್, ಆಗಿತ್ತು ವರ್ಕ್ ಫ್ರಮ್ ಹೋಮ್ ನ ಚಾಲೆಂಜಸ್ ಅನ್ನ, ಈ ಪ್ರಾಬ್ಲಮ್ ಅನ್ನ ಹಾಗೂ ಸೊಲ್ಯೂಷನ್ ಅನ್ನ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋ ಪ್ರಯತ್ನ. ಪ್ರತಿಯೊಬ್ಬ ಉದ್ಯೋಗಿಗೂ ಇದು ಬೇಕಾಗುತ್ತೆ ಸ್ನೇಹಿತರೆ, ಮಾಹಿತಿ. ಯಾಕಂದ್ರೆ ಪ್ರತಿಯೊಬ್ಬ ಉದ್ಯೋಗಸ್ಥನ ಜೀವನದಲ್ಲೂ ಕೂಡ ಯಾವುದೇ ಸೆಕ್ಟರ್ ಇರಲಿ, ಇದು ಒಂದಲ್ಲ ಒಂದ್ಸಲಿ ಬರೋ ಸಾಧ್ಯತೆ ಇರುತ್ತೆ ಈ ತರ ಸನ್ನಿವೇಶ. ಹಾಗಾಗಿ ಇದನ್ನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಅನ್ನೋದು ನಿಮ್ಮಲ್ಲಿ ನಮ್ಮ ಮನವಿ. ಹಾಗೆ ಕಡೆದಾಗಿ ಕ್ವಿಕ್ ರಿಮೈಂಡರ್, ವಿಡಿಯೋ ಕೆಳಗಿರೋ ಡಿಟೋದವರ ಲಿಂಕ್ ಅನ್ನ ನೀವು ಓಪನ್ ಮಾಡಿ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ತಡ ಮಾಡದೆ, ಇನ್ನೂ ಡಿಲೇ ಮಾಡದೆ ನಿಮ್ಮ ಫ್ಯಾಮಿಲಿಗೆ ನೀವು ಆರ್ಥಿಕ ಭದ್ರತೆಯನ್ನ, ಟರ್ಮ್ ಇನ್ಶೂರೆನ್ಸ್ ನ ಬೃಹತ್ ಮೊತ್ತದ ರಕ್ಷಣೆಯನ್ನ ನೀವು ಮಾಡಿಸ್ಕೊಳ್ಬಹುದು. ಏನೇ ಡೌಟ್ಸ್ ಇದ್ರೂ ಕೂಡ ಡಿಟೋದವರ IRDI ಸರ್ಟಿಫೈಡ್ ಎಕ್ಸ್ಪರ್ಟ್ಸ್ ಇಂದ, ಕನ್ನಡ ಸ್ಪೀಕಿಂಗ್ ಎಕ್ಸ್ಪರ್ಟ್ಸ್ ಇಂದ ನಿಮ್ಮ ಡೌಟ್ಸ್ ಅನ್ನ ಕ್ಲಿಯರ್ ಮಾಡಿಕೊಂಡು ನಿಮಗೆ ನಿಮ್ಮ ಫ್ಯಾಮಿಲಿಗೆ ಸೂಟ್ ಆಗೋ ಆಪ್ಷನ್ಸ್ ಅನ್ನ ಪಟ್ಟಿ ತಗೊಂಡು ನೀವು ಆಮೇಲೆ ಚೂಸ್ ಮಾಡಬಹುದು. ಮಿಸ್ ಇಲ್ಲದೆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ಅಲ್ಲಿರೋ ಲಿಂಕ್ ಅನ್ನು ಆಸಕ್ತರು ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋ. ನಿಮ್ಗೆ ಒಳ್ಳೇದಾಗಲಿ. ನಮಸ್ಕಾರ ಸ್ನೇಹಿತರೆ.